ಸ್ನೇಹಿತರೆ, ಕೊನೆಗೂ ರಾಜ್ಯ ಸರ್ಕಾರದ ಕಡೆಯಿಂದ ಹೊಸ ಆದೇಶ ಬಂದೇ ಬಿಡ್ತು. ಇಂಥವ್ರಿಗೆ ಸಿಗುತ್ತೆ ಪ್ರತಿ ತಿಂಗಳ 2,000 ನೇರವಾಗಿ ಅವರ ಅಕೌಂಟ್ಗಳಿಗೆ ಹೋಗುತ್ತೆ. ಹೌದು ಸ್ನೇಹಿತರೆ, ಇದೊಂದು ಹೊಸ ಅಪ್ಡೇಟ್, ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ. ಮತ್ತೆ ನಿಮಗೆ ಸಿಗ್ತಾ ಇದೆ ಪ್ರತಿ ತಿಂಗಳ ಇಂಥವರಿಗೆ 2,000 ಹಣ ನೇರವಾಗಿ ಅವರ ಅಕೌಂಟ್ಗೆ ರಾಜ್ಯ ಸರ್ಕಾರ ಆಗ್ತಾ ಇದೆ. ಹಾಗಾದ್ರೆ ಬನ್ನಿ, ಈ ಒಂದು ಹೊಸ ಆದೇಶ ಯಾವುದು, ಹೊಸ ಅಪ್ಡೇಟ್ ಯಾವುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರಿ. ರಾಜ್ಯದ ಜನರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಮತ್ತೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಬನ್ನಿ, ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಯೋಣ. ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡಕ್ ಹೋಗಬೇಡಿ. ಜೊತೆಗೆ ಆದಷ್ಟು ಈ ಒಂದು ಮಾಹಿತಿಯನ್ನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಹಾಗಾದ್ರೆ ಬನ್ನಿ, ಯಾರ್ಯಾರಿಗೆ ಈ ಒಂದು ಪ್ರತಿ ತಿಂಗಳ 2,000 ಸಿಗ್ತಾ ಇದೆ ರಾಜ್ಯ ಸರ್ಕಾರದ ಹೊಸ ಅಪ್ಡೇಟ್ ಪ್ರಕಾರ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಿ. ಯಾವಾಗ್ಲಿಂದ ಈ ಒಂದು 2,000 ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಇದೀಗ ಒಂದು ಹೊಸ ಅಪ್ಡೇಟ್ ಬಂದಿರುವಂತದ್ದು. ಈ ಒಂದು ಮಾಹಿತಿಯನ್ನ ನಿಮಗಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರದ ಕಡೆಯಿಂದ ಇದೀಗ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಇದು. ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ. ಪ್ರತಿಯೊಬ್ಬರಿಗೂ ಈ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಮಾಡಿ. ಸ್ನೇಹಿತರೆ, ಈಗ ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬಂದ್ಬಿಡೋಣ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಯಾರ್ಯಾರು ಪಿಂಚಣಿ ಹಣವನ್ನ ಪಡಿತಾ ಇದ್ರಾ, ಅಂಗವಿಕಲರ ವೇತನವನ್ನ ಪಡಿತಾ ಇದ್ರಾ, ವಿಧವಾ ವೇತನವನ್ನ ಪಡಿತಾ ಇದ್ರಾ, ಮತ್ತೆ ಏನು ವಯಸ್ಕರ ಅಂದ್ರೆ ವಯಸ್ಸಾದಂತವರ ಪಿಂಚಣಿ ಏನ್ ಬರ್ತಾ ಇದೆ, ಮತ್ತೆ ಏನು ಬೇರೆ ಬೇರೆ ರೀತಿಯ ಒಂದು ಪಿಂಚಣಿ ಹಣವನ್ನ ನಿಮ್ಗೆ ಸಿಗ್ತಾ ಇದೆ, ಅಂತವ್ರಿಗೆಲ್ಲ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದ್ರೆ ನಿಮ್ಗೆ ರಾಜ್ಯ ಸರ್ಕಾರ ಏನಿತ್ತು, ನಮ್ಮ ಮುಖ್ಯಮಂತ್ರಿಗಳಾದಂತಹ CM ಸಿದ್ದರಾಮಯ್ಯನವರು ಏನಿದ್ರು, ಮೊನ್ನೆ ತಾನೇ 2024 ಬಜೆಟ್ ಅನ್ನ ಮಂಡನೆ ಮಾಡಿದ್ರು. ಸೊ ಆ ಒಂದು ಬಜೆಟ್ ಮಂಡನೆ ಮಾಡಿದಂತ ಸಂದರ್ಭದಲ್ಲಿ ತಿಳಿಸಿತ್ತು, ಆ ಬಜೆಟ್ ನಲ್ಲಿ ಏನಪ್ಪಾ ಅಂತಂದ್ರೆ, ಈಗ ಪಿಂಚಣಿ ಹಣವನ್ನ ಯಾರ್ಯಾರು ಪಡಿತಾ ಇದ್ದೀರಾ, ಸೊ ಅಂತವ್ರಿಗೆಲ್ಲ ನಾವು 2,000 ರೂಪಾಯಿ ಹಣವನ್ನ ಇನ್ ಮುಂದೆ ಕೊಡ್ತೇವೆ ಅಂತ ಹೇಳಿದ್ರು. ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರುವ ಹಾಗೆ ಪಿಂಚಣಿ ಹಣ ಬಹಳಷ್ಟು ಕಡಿಮೆ ಸಿಗ್ತಾ ಇದೆ. ಕೆಲವರಿಗೆ 1,500, ಕೆಲವರಿಗೆ 1,200, ಕೆಲವರಿಗೆ 1,000 ಈ ರೀತಿಯಾಗಿ ಸಿಗ್ತಾ ಇದೆ. ಅದನ್ನ ಇನ್ನು ಮುಂದೆ ಪ್ರತಿ ತಿಂಗಳ 2,000 ಏರಿಕೆ ಮಾಡಲಾಗಿದೆ. ಅಂದ್ರೆ ಬಜೆಟ್ ನಲ್ಲಿ ಮುಖ್ಯಮಂತ್ರಿಗಳು ತಿಳಿಸಿದ್ದು, ಪ್ರತಿಯೊಬ್ಬರಿಗೂ ಇನ್ ಮುಂದೆ 2,000 ರೂಪಾಯಿ ಈ ಒಂದು ಹಣವನ್ನ ಕೊಡ್ತೀವಿ ನಾವು ಅಂತ. ಅದಕ್ಕಾಗಿ ಬಜೆಟ್ ನಲ್ಲಿ ಒಂದಿಷ್ಟು ಹಣ ಅಂತ ಹೇಳಿ ತೆಗೆದಿಡಲಾಗಿದೆ. ಇದು ನಿಮ್ಗೆ ಗೊತ್ತಿರುವಂತ ವಿಚಾರ. ಈಗ ಕೊನೆಗೂ ನಿನ್ನೆ ಒಂದು ಏನಪ್ಪಾ ಅಂತಂದ್ರೆ ಹೊಸ ಅಪ್ಡೇಟ್ ಅನ್ನ ರಾಜ್ಯ ಸರ್ಕಾರವೇ ಕೊಟ್ಟಿರುವಂತದ್ದು. ಏನಪ್ಪಾ ಅಂತಂದ್ರೆ, ಈ ನೆಕ್ಸ್ಟ್ ಮಂತ್ಲಿಂದ ನಿಮಗೆ ಪ್ರತಿಯೊಬ್ಬರಿಗೂ 2,000 ಹಣವನ್ನ ಹಾಕೋಕೆ ನಾವು ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದೇವೆ. ಅದಕ್ಕೆ ಹಣವನ್ನ ಏನ್ ತೆಗೆದಿಟ್ಟಿದ್ದೇವೆ ಅದನ್ನ ನಾವು ಪ್ರತಿ ತಿಂಗಳ 2,000 ರೂಪಾಯಿ ಹಣ ಅವ್ರಿಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ. ಸೊ ಅಂದ್ರೆ ಇಲ್ಲಿ ವಿಧವಾ ವೇತನ ಆಗಿರ್ಬೋದು, ಅಂಗವಿಕಲರ ವೇತನ ಆಗಿರ್ಬೋದು, ಮತ್ತೆ ವಯಸ್ಕರ ಒಂದು ಪಿಂಚಣಿ ಹಣ ಆಗಿರ್ಬೋದು, ಏನು ಹಿರಿಯ ನಾಗರಿಕರಿಗೆ ಸಿಗುವಂತ ಒಂದು ವಯಸ್ಸಾದ್ಮೇಲೆ ಕೊಡ್ತಾರಲ್ಲ ಪಿಂಚಣಿ, ಆ ಒಂದು ಹಣ ಆಗಿರ್ಬೋದು. ಇನ್ ಮುಂದೆ ಪ್ರತಿ ತಿಂಗಳ 2,000 ರೂಪಾಯಿ ಹಣವನ್ನ ರಾಜ್ಯ ಸರ್ಕಾರ ಕೊಡುತ್ತೆ ಅನ್ನೋ ಒಂದು ಮಾಹಿತಿ ಬಂದಿರುವಂತದ್ದು. ಅಂದ್ರೆ ಅತಿ ಶೀಘ್ರದಲ್ಲಿ ನಿಮ್ಗೆ ನಿಮ್ಗೆ ನೆಕ್ಸ್ಟ್ ಮಂತ್ಲಿಂದಾನೇ ಈ ಒಂದು ಹಣ ಜಾಸ್ತಿ ಮಾಡಿರುವಂತ ಹಣ ಅಂದ್ರೆ ಪ್ರತಿ ತಿಂಗಳ 2,000 ರೂಪಾಯಿ ಕೊಡುವಂತ ಸಾಧ್ಯತೆ ಇದೆ. ಸೊ ಇದು ಪ್ರತಿಯೊಬ್ಬರಿಗೂ ರಾಜ್ಯ ಸರ್ಕಾರ ಕೊಟ್ಟಿರುವಂತ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇನ್ ಮುಂದೆ 2,000 ಹಣವನ್ನ ನಿಮ್ಮ ಖಾತೆಗಳಿಗೆ ನೇರವಾಗಿ ಜಮಾ ಮಾಡುತ್ತೆ. ಹಾಗಾದ್ರೆ ಈ ಏನು ಕೊಟ್ಟ ಮಾತ್ರಂತೆ ರಾಜ್ಯ ಸರ್ಕಾರ ನಡೆಯುತ್ತಾ ಇಲ್ಲ ಅನ್ನೋದನ್ನ ನಾವು ಕಾಯ್ದು ನೋಡ್ಬೇಕು. ನಿಮ್ಗೆ ಪ್ರತಿ ತಿಂಗಳ ಅಂದ್ರೆ ನೆಕ್ಸ್ಟ್ ಮಂತ್ಲಿಂದ ಅಂತ ಹೇಳಿದರೆ ನಿಮ್ಗೆ ಏಪ್ರಿಲ್ ನಲ್ಲಿ ಏನು ಹಣ ಬರುತ್ತೆ, ಆ ಒಂದು ಹಣ 2,000 ಆಗಿರುತ್ತಂತ ರಾಜ್ಯ ಸರ್ಕಾರ ತಿಳಿಸಿದೆ. ಕಾಯ್ದು ನೋಡೋಣ. ಪ್ರತಿ ಒಬ್ಬರಿಗೂ ಪ್ರತಿ ತಿಂಗಳ 2,000 ರೂಪಾಯಿ ನಿಮ್ಮ ಖಾತೆಗೆ ಬರುತ್ತೆ.